ಸ್ವಲ್ಪ ನಮ್ಮ ಗೆಸ್ಟ್ ಹೌಸ್ವರೆಗೂ ಹೋಗ್ಬಿಟ್ಟು ಹೋಗೋಣ. ಹಾ, ಜಸ್ಟ್ ಒಂದು ನಿಮಿಷ, ಐ ಕಮ್ ಬ್ಯಾಕ್. ಒಂದು KS ಕೊಡಿ. ಸರ್ ಇಲ್ಲಿ ಯಾರೂ ಇಲ್ವಾ? ಕೆಲಸದವರು ರಜದ ಮೇಲೆ ಹೋಗಿದ್ದಾರೆ, ಇವತ್ತು ಬರಬಹುದು. Please come. Come on, dear. Why are you standing there? One ನಿಮಿಷ. ಯಾರ್ ಸರ್ ಈ ಚಿಕ್ಕ ಹುಡುಗ? ಎಷ್ಟು ಕ್ಯೂಟ್ ಆಗಿದ್ದಾನೆ. ಅದು ನಾನೇ. ಯಾಕೆ ಇವಾಗ ನಾನು ಚೆನ್ನಾಗಿಲ್ವಾ? ಹಾಗಲ್ಲ ಸರ್, ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸುಂದರವಾಗಿದ್ದೀರಾ. ನಿಮ್ಗಿಂತನಾ? ಗಾಯತ್ರಿ, ಕಮ್ ಆನ್, ಸಿಟ್ ಹಿಯರ್. ಇಟ್ಸ್ ನಾಟ್ ಕಂಫರ್ಟಬಲ್ ದೇರ್. ಇಟ್ಸ್ ಓಕೆ ಸರ್. ಪ್ಲೀಸ್ ಕಮ್. ಯಾಕೆ ಸಂಕೋಚ ಪಡ್ತೀರಾ? ಪರವಾಗಿಲ್ಲ ಸರ್. ಕಮ್ ಆನ್ ಗಾಯತ್ರಿ, ಫೀಲ್ ಫ್ರೀ. ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ಗಾಯತ್ರಿ, ಥ್ಯಾಂಕ್ ಯು ಸರ್. ಮನೆಗೆ ಬಂದವ್ರಿಗೆ ಫಸ್ಟ್ ನೀರು ಕೊಡ್ಬೇಕಲ್ವಾ? ಸರ್, ಹೋಗೋಣ. ಇವಾಗ ತಾನೇ 5 o'clock. ಹೋಗೋಣ. ವೈ ಆರ್ ಯು ಸೋ ಟೆನ್ಸ್ಡ್? ಗಾಯತ್ರಿ, ಟಾಯ್ಲೆಟ್ಗೆ ಹೋಗ್ಬೇಕಾ? ಅಲ್ಲಿ ರೈಟಲ್ಲಿದೆ, ಹೋಗ್ಬೋದು. ತಗೋ ಗಾಯತ್ರಿ. ಇವಾಗ ತಾನೇ ಸರ್ ಐಸ್ ಕ್ರೀಮ್ ತಿಂದೆ. ಕೋಕ್ ಕುಡಿದ್ರೆ ಏನೂ ಆಗೋದಿಲ್ಲ. ತಗೋ. ಬೇಡ ಸರ್. ತಗೋ. ಓ, ನಿನ್ನ ಯಾರೋ ನೆನೆಸ್ತಾ ಇದ್ದಾರೆ. ನಮ್ಮ ತಾಯಿನೇ ನೆನೆಸ್ತಾ ಇರ್ಬೋದು. ಕೂಲ್ ಡೌನ್, ಕೂಲ್ ಡೌನ್. ತಗೋ. ಬೇಡ ಸರ್. ಸ್ವಲ್ಪ ತಗೋ.
ಸಾಕು ಸರ್. ಕುಡಿ ಗಾಯತ್ರಿ, ಕುಡಿ. ಸ್ವಲ್ಪ ಹೊತ್ತು ಮಲಗ್ತೀಯಾ? ಬೇಡ ಸರ್, ಟೈಮ್ ಆಯ್ತು, ಹೋಗೋಣ. ಈಗಿನ್ನೂ 5:30. ನೀನು ಆಫೀಸ್ ಬಿಟ್ಟು ಮನೆಗೆ ಹೋಗೋದ್ರೊಳಗೆ 6:30 ಆಗುತ್ತೆ. ಅಷ್ಟೊಳಗೆ ಹೋಗ್ಬಿಡೋಣ. ಸ್ವಲ್ಪ ಹೊತ್ತು ಮಲ್ಕೋ. ಬೇಡ ಸರ್. ಏನೂ ಆಗಲ್ಲ, ಕಮಾನ್. ಸರ್, ಸ್ವಲ್ಪ ಹೊತ್ತು, ಬರೀ 2 ನಿಮಿಷ, ಏನೂ ಆಗಲ್ಲ. ಪ್ಲೀಸ್, ಭಯ ಪಡ್ಬೇಡ, ಭಯ ಪಡ್ಬೇಡ, ಏನೂ ಆಗೋದಿಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬೇಡ ಸರ್, ಪ್ಲೀಸ್ ಬೇಡ ಸರ್. ಪ್ಲೀಸ್, ಜಸ್ಟ್ 2 minutes. ಸರ್ ಬೇಡ ಸರ್, ಪ್ಲೀಸ್. ಏನು ಭಯ ಪಡ್ಬೇಡ, ನಾನು ಕಾಂಡೋಮ್ ಹಾಕಿದ್ದೀನಿ. ಪ್ಲೀಸ್. ಬೇಡ ಸರ್. ಆಯ್ತು. ಗಾಯತ್ರಿ, ಯಾಕೆ ಕಳ್ತಾ ಇದೀಯಾ? ನಿಂಗೇನೂ ಆಗೋದಿಲ್ಲ, ನನ್ ನಂಬು, ನನ್ ಮಾತು ಕೇಳು. ನಿಂಗೇನೂ ಆಗೋದಿಲ್ಲ. ಕಮ್ ಆನ್ ಗಾಯತ್ರಿ. ಗಾಯತ್ರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. 7 ಗಂಟೆ ಆಗ್ತಾ ಇದೆ, ಹೋಗೋಣ. ಆಗಿದ್ದಾಗೋಯ್ತು, ಟೇಕ್ ಇಟ್ ಈಸಿ. ಗಾಯತ್ರಿ, ಮನೇಲೇನು ಹೇಳ್ಕೋಗ್ಬೇಡ ಪ್ಲೀಸ್. ಹಲೋ ಹಲೋ. ಹಲೋ ಹಲೋ ಹಲೋ. ಹಲೋ. Travel India. This is Arvind from JXL Exports. Sir, good evening, sir. Sir, tell me, sir, you require any vehicle? Yes, I record on Tata Callis. ಅರ್ಜೆಂಟ್ ಆಗಿ ಕೊಡೈಕೆನಾಲ್ಗೆ ಹೋಗ್ಬೇಕು. Okay, sir. I'll send within half an hour, sir. ಹಲೋ, ಡ್ರೈವರ್ನ ಯಾರನ್ನ ಕಳಿಸ್ತೀರಾ? One Mr. Victor will come, sir. Okay, tell him to come directly to my office. Okay, sir. Thank you, sir. Thank you. ಕೆಲವು ವಾರಗಳ ನಂತರ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಡ್ಯಾನಿಯಲ್, ಟೇಕ್ ಎ ಸೀಟ್. ಥ್ಯಾಂಕ್ ಯು ಸರ್. ಹೇಳಿ ಡ್ಯಾನಿಯಲ್, ಏನು ವಿಷಯ? ಸರ್, ಆ ಗೂಡ್ಸ್ ರಿಜೆಕ್ಟ್ ಮಾಡಿದ್ದು ನನಗೇನೂ ಸರಿ ಅನಿಸ್ಲಿಲ್ಲ. ದಯವಿಟ್ಟು ಅದನ್ನು ನೀವು ಮತ್ತೆ ರೀಕನ್ಸಿಡರ್ ಮಾಡೋದು ಒಳ್ಳೆಯದು. ನೋ, ದಟ್ಸ್ ಇಂಪಾಸಿಬಲ್. ಬೇರೆ ವಿಷಯ ಇದ್ರೆ ಮಾತಾಡಿ. ಸರ್, ಅದರಿಂದ ನನ್ನ ಟೋಟಲ್ ಬಿಸ್ನೆಸ್ಸೇ ಲಾಸ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಲಿ? ಗೂಡ್ಸ್ ಕ್ವಾಲಿಟಿ ಸರಿ ಇಲ್ಲ ಅಂದರೆ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ? ಲೋಕಲ್ ಮಾರ್ಕೆಟ್ ಆದರೆ ಪರವಾಗಿಲ್ಲ, ಎಕ್ಸ್ಪೋರ್ಟ್ಸ್ಗೆ ಆಗೋದಿಲ್ಲ. ಸರ್, ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಬೇಕಾದ್ರೆ 10% ಡಿಸ್ಕೌಂಟ್ ಕೊಡ್ತೀನಿ. 1 ಲಕ್ಷ 2 ಲಕ್ಷ ಆಗಿದ್ರೆ ಪರವಾಗಿಲ್ಲ ಸರ್. 40 ಲಕ್ಷ ಸರ್, ಪ್ಲೀಸ್ ಸ್ವಲ್ಪ ನೋಡಿ ಸರ್. ನಿಮ್ 40 ಲಕ್ಷ ನೋಡಿದ್ರೆ ನನ್ನ 40 ಕೋಟಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಗೊತ್ತಾ? ಸರ್ ಪ್ಲೀಸ್ ಸರ್, ಬೇಕಾದ್ರೆ 20% ಡಿಸ್ಕೌಂಟ್ ಕೊಡ್ತೀನಿ. ಮಿಸ್ಟರ್ ಡ್ಯಾನಿಯಲ್, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಲ್ವಾ? ಗೂಡ್ಸ್ ಚೆನ್ನಾಗಿಲ್ಲ ಅಂದ್ರೆ ಹೇಗ್ರಿ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ? ಸರ್
ಇದರಿಂದ ನನ್ನ ಟೋಟಲ್ ಬಿಸ್ನೆಸ್ ಲಾಸ್ ಆಗುತ್ತೆ ಸರ್. ಅದಕ್ಕೆ ನಾನ್ ಕಾರಣ ಅಲ್ಲ. ಸರಿ